ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೆಲ್ಕಮ್ ಟು ಲೆಟ್ ಮೀ ಎಕ್ಸ್ಪ್ಲೇನ್, ಬ್ರಾಟ್ ಟು ಯು ಬೈ ಬಸವ ಸಮಿತಿ. ನೀವು ಎಂದಾದ್ರೂ ಗಮನಿಸಿದ್ದೀರಾ? ಈ ಮಾಡರ್ನ್ ಲೈಫ್ನಲ್ಲಿ ನಾವೆಲ್ಲ ಹೊರಗಡೆಯಿಂದ ಸಖತ್ ಹ್ಯಾಪಿಯಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತೀವಿ. ಆದ್ರೆ ನಮ್ಮ ಒಳಗಡೆ ಪ್ರತಿದಿನ ಎಷ್ಟೊಂದು ಅದೃಶ್ಯ ಹೋರಾಟಗಳು ನಡೀತಾ ಇರುತ್ತೆ ಅಲ್ವಾ? ನಮ್ಮ ಸಾಮರ್ಥ್ಯದ ಬಗ್ಗೆಯೇ ನಮಗಿರುವ ಕೀಳರಿಮೆ ಅಥವಾ ಲೋ ಸೆಲ್ಫ್ ಎಸ್ಟೀಮ್, ಮುಂದೇನಾಗುತ್ತೋ ಅನ್ನೋ ವಿಪರೀತ ಆಂಗ್ಸೈಟಿ ಮತ್ತು 1000 ಜನರ ಮಧ್ಯೆ ನಗುನಗುತ್ತಾ ಇದ್ರೂ ಒಳಗೊಳಗೆ ಕಾಡೋ ಡಿಪ್ರೆಷನ್. ಇವೆಲ್ಲ ಇಂದಿನ ಆಧುನಿಕ ಬದುಕಿನಲ್ಲಿ ನಮಗರಿವಿಲ್ಲದೆಯೇ ನಮ್ಮ ಬೆನ್ನೇರಿರುವ ಸೈಲೆಂಟ್ ಶತ್ರುಗಳು. ಒಂದು ಕಡೆ ನಮ್ಮ ಮನಸ್ಸಿನೊಳಗಿನ ಈ ಹೋರಾಟ, ಇದರ ಮಧ್ಯೆ ಏನಾದ್ರೂ ಹೊಸದೊಂದು ಸಾಧಿಸೋಣ ಅಂತ ಧೈರ್ಯ ಮಾಡಿ ಮುಂದಾದ್ರೆ ಸಾಕು, ನಾವು ಮಾಡಿದ್ದರಲ್ಲೆಲ್ಲ ತಪ್ಪು ಹುಡುಕುತ್ತಾ ಸಮಾಜ ನಮ್ಮನ್ನ ಜಡ್ಜ್ ಮಾಡಕ್ಕೆ ಶುರು ಮಾಡುತ್ತೆ. ಆಫೀಸ್ನಲ್ಲಿರೋ ಪಾಲಿಟಿಕ್ಸ್ ಇರ್ಬೋದು, ಅಥವಾ ಯಾರೋ ಹಾಕಿದ ಒಂದೇ ಒಂದು ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಾಮೆಂಟ್ ಇರ್ಬೋದು. ಇವೆಲ್ಲ ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗುತ್ತೆ. ಅಲ್ಲಿಗೆ ನಮ್ಮ ಮಾನಸಿಕ ನೆಮ್ಮದಿ ಕಂಪ್ಲೀಟ್ ಆಗಿ ಕ್ರ್ಯಾಶ್ ಆಗುತ್ತೆ. ಆ ಒಂದು ಕ್ಷಣ ಎದೆ ಜಲ್ ಅನ್ಸುತ್ತೆ ಅಲ್ವಾ? ವೈ ಡಸ್ ಅವರ್ ಮೈಂಡ್ ಪ್ಯಾನಿಕ್ ಸೋ ಮಚ್? ಥಿಂಕ್ ಅಬೌಟ್ ಇಟ್ ಫಾರ್ ಅ ಮೂಮೆಂಟ್. ನಮ್ಮ ಮೆಂಟಲ್ ಹೆಲ್ತ್ನ ಈ ಎಲ್ಲ ಸ್ಟ್ರಗಲ್ಗಳು ಮತ್ತು ಒಳಗಿನ ತಳಮಳಗಳಿಗೆ ನಮ್ಮ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಈ ವಚನದಲ್ಲಿ ಒಂದು ಅದ್ಭುತವಾದ ಆನ್ಸರ್ ಇದೆ. ಬನ್ನಿ, ಅದೇನು ಅಂತ ಕೇಳೋಣ. ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನ್ನು ಅರಿತು ನಿಶ್ಚಿಂತನಾಗಿರು. ಫಲವಾದ ಮರವನ್ನು ಕಲ್ಲಲ್ಲಿ ಇಡುವುದು 1 ಕೋಟಿ, ಎಲವದ ಮರವನ್ನು ಇಡುವರು ಒಬ್ಬರ ಕಾಣೆ. ಭಕ್ತಿಯುಳ್ಳವರನ್ನು ಬೈವರು 1 ಕೋಟಿ, ಭಕ್ತಿಯಿಲ್ಲದವರನ್ನು ಬೈವರು ಒಬ್ಬರ ಕಾಣೆ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ. ಚಿನ್ನಮಲ್ಲಿಕಾರ್ಜುನ. Aren't these incredibly powerful lines? ಈ ವಚನದ ಮೊದಲ ಸಾಲಿನಲ್ಲಿಯೇ ನೋಡಿ, ಅಕ್ಕ ಮಹಾದೇವಿ ತಾಯಿಯವರು ನಮ್ಮ ಮನಸ್ಸಿಗೆ ಹಾಗೆ ನಮ್ಮ ದೇಹಕ್ಕೆ ಎರಡಕ್ಕೂ ಎಷ್ಟು ಆಪ್ತವಾಗಿ ಸಾಂತ್ವನ ಹೇಳ್ತಾ ಇದ್ದಾರೆ. ಮನಸ್ಸೇ ಹೆದರಬೇಡ, ದೇಹವೇ ಬೆಚ್ಚಿ ಬೀಳಬೇಡ ಅಂತ. ಇಂದಿನ ಸೈಕಾಲಜಿಸ್ಟ್ಸ್ ಕೂಡ ನಮಗೆ ಪದೇ ಪದೇ ಹೇಳೋದು ಇದನ್ನೇ. ನಮ್ಗೇನಾದ್ರೂ ಟೆನ್ಷನ್ ಅಥವಾ ಆಘಾತ ಆದಾಗ ಆ ನೋವು ಬರೀ ನಮ್ಮ ತಲೆಗೆ, ಅಂದ್ರೆ ನಮ್ಮ ಯೋಚನೆಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ. ಬದಲಿಗೆ ಅದು ನಮ್ಮ ಬಾಡಿಯಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ. ಆಘಾತ ಆದ ಕೂಡ್ಲೆ ನಮ್ಮ ನರಮಂಡಲ ಅಥವಾ ನರ್ವಸ್ ಸಿಸ್ಟಮ್ ತಕ್ಷಣವೇ ಒಂದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಮೋಡ್ಗೆ ಶಿಫ್ಟ್ ಆಗಿಬಿಡುತ್ತೆ. ಅಂದರೆ ಅಪಾಯ ಎದುರಾದಾಗ ನಮ್ಮ ದೇಹವು ಒಂದೋ ಹೋರಾಡಲು ಅಥವಾ ಅಲ್ಲಿಂದ ತಪ್ಪಿಸಿಕೊಂಡು ಓಡಲು ಸಿದ್ಧವಾಗುತ್ತದೆ. ಅದಕ್ಕೆ ನೋಡಿ, ನಮಗೆ ಟೆನ್ಷನ್ ಆದಾಗ ದಿಢೀರನೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಇಲ್ಲಾಂದ್ರೆ ಕೈಕಾಲು ಬೆವರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಅಕ್ಕ ಮಹಾದೇವಿ ತಾಯಿಯವರು ಈ ಮೈಂಡ್ ಅಂಡ್ ಬಾಡಿ ಕನೆಕ್ಷನ್ ಅನ್ನ ಎಷ್ಟೊಂದು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡಿದ್ರು ಅಂತ. ನಮ್ಮ ಮನಸ್ಸಿನ ಸ್ಟ್ರೆಸ್ ಅನ್ನ ನಿರ್ಲಕ್ಷ್ಯ ಮಾಡಿದರೆ ಅದು ಕೊನೆಗೆ ದೈಹಿಕ ಕಾಯಿಲೆಯಾಗಿ ಹೊರಬರುತ್ತೆ ಅನ್ನೋದನ್ನೇ ಇವತ್ತಿನ ಮೆಡಿಕಲ್ ಸೈನ್ಸ್ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಕರೆಯೋದು. ಸೊ ಅವರು ನಮ್ಗೆ ಹೇಳ್ತಿರೋದು ಇಷ್ಟೇ: ಯಾರಾದ್ರೂ ನಿಮ್ಮ ನೆಮ್ಮದಿ ಕೆಡಿಸಿದಾಗ ಅಥವಾ ಒತ್ತಡದ ಸಮಯ ಬಂದಾಗ ಗಾಬರಿ ಪಡದೆ ಮೊದಲು ನಿಮ್ಮ ಉಸಿರಾಟವನ್ನ ನಿಧಾನಗೊಳಿಸಿ ಮತ್ತು ನಿಮ್ಮ ಬಾಡಿಯನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಶಿ ಯೂಸಸ್ ಅ ಬ್ಯೂಟಿಫುಲ್ ಅನಾಲಜಿ ಟು ಸಿಂಪ್ಲಿಫೈ ದ ಮೀನಿಂಗ್ ಫಾರ್ ಅಸ್. ಲೆಟ್ ಅಸ್ ಲುಕ್ ಎಟ್ ಇಟ್ ಕ್ಲೋಸ್ಲಿ. ಸಮಾಜ ಯಾವಾಗ್ಲೂ ಕಲ್ಲು ಹೊಡೆಯೋದು ಹಣ್ಣು ಬಿಟ್ಟ ಮರಕ್ಕೆ ಮಾತ್ರ. ಫಲವಾದ ಮರನ ಕಲ್ಲಲ್ಲಿ ಇಡುವುದು 1 ಕೋಟಿ. ನೀವು ಊಹಿಸಿಕೊಳ್ಳಿ, ರಸ್ತೆ ಬದಿಯಲ್ಲಿ ಸಖತ್ ಟೇಸ್ಟ್ ಇರೋ
ಘಮ್ ಘಮ್ ಅನ್ನೋ ಮಾವಿನ ಮರ ಇದ್ರೆ ಬರೋರು ಹೋಗೋರೆಲ್ಲ ಕಲ್ಲು ಹೊಡೀತಾರೆ. ಅದೇ ಯಾವ ಹಣ್ಣೂ ಇಲ್ಲದೆ ಬರೀ ಮುಳ್ಳು ತುಂಬಿರೋ ಮರಕ್ಕೆ ಯಾರಾದ್ರೂ ಸುಮ್ಮನೆ ಕಲ್ಲು ಹೊಡೀತಾರಾ? ಚಾನ್ಸೇ ಇಲ್ಲ ಅಲ್ವಾ? ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇವತ್ತಿನ ಮನೋವಿಜ್ಞಾನದಲ್ಲಿ ಮನುಷ್ಯರ ಈ ಪ್ರವೃತ್ತಿಗೆ ಟಾಲ್ ಪಾಪಿ ಸಿಂಡ್ರೋಮ್ ಅಂತಾರೆ. ಯಾವ ಹೂವು ಬೇರೆ ಎಲ್ಲದಕ್ಕಿಂತ ಎತ್ತರವಾಗಿ ಬ್ಯೂಟಿಫುಲ್ಲಾಗಿ ಬೆಳೆದಿರುತ್ತೋ ಅದನ್ನೇ ಟಾರ್ಗೆಟ್ ಮಾಡಿ ಕತ್ತರಿಸಿ ಉಳಿದವರ ಲೆವೆಲ್ಗೆ ಇಳಿಸೋಕೆ ಸಮಾಜ ಕಾಯ್ತಾ ಇರುತ್ತೆ. ಸೊ ಯಾರೆಲ್ಲ ತಮ್ಮನ್ನ ತಾವು ಒಂದು ಹಣ್ಣು ಬಿಟ್ಟ ಮರ ಅಂತ ಪ್ರೂವ್ ಮಾಡ್ತಾರೋ ಅವರೆಲ್ಲರೂ ಖಂಡಿತವಾಗಿಯೂ ಈ ಸಮಾಜದ ಕಳ್ಳುಗಳನ್ನ ಎದುರಿಸಲೇಬೇಕು. ನಿಜಕ್ಕೂ ಅಕ್ಕ ಮಹಾದೇವಿ ತಾಯಿಯವರ ಈ ಮಾತನ್ನು ಮಾಡರ್ನ್ ಸೈನ್ಸ್ ಜೊತೆ ಹೋಲಿಸಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಯಾರಾದ್ರೂ ನಮಗೊಂದು ಮಾತು ಅಂದಾಗ ಮೆದುಳಿನ ಅಮೆಗ್ಡಲಾ ಅನ್ನೋ ಭಾಗ ಇದನ್ನ ಡೇಂಜರ್ ಅಂತಾನೆ ನಂಬಿ ಆಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಹಾಗೆ ಎಡ್ರಿನಲಿನ್ ಅನ್ನೋ ಸ್ಟ್ರೆಸ್ ಹಾರ್ಮೋನುಗಳು ಬಿಡುಗಡೆಯಾಗತ್ವೆ. ಆ ಆತಂಕ ಜಾಸ್ತಿಯಾಗಿ ಅದು ಖಿನ್ನತೆ ಅಂದ್ರೆ ಡಿಪ್ರೆಷನ್ ಲೆವೆಲ್ಗೆ ಹೋದಾಗ ನಮ್ಮ ವೈದ್ಯರು ಬ್ರೈನ್ ಕೆಮಿಕಲ್ಸ್ ಮತ್ತು ಹಾರ್ಮೋನುಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಆಂಟಿ ಡಿಪ್ರೆಸೆಂಟ್ ಮೆಡಿಸಿನ್ಗಳನ್ನ ಕೊಡ್ತಾರೆ. ಆದ್ರೆ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು ನಮಗಿಲ್ಲಿ ಔಷಧಿಗಳನ್ನು ಮೀರಿದ ಒಂದು ದೊಡ್ಡ ದಾರಿಯನ್ನೇ ಹೇಳಿಕೊಟ್ಟಿದ್ದಾರೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರೆ. ಅಂದ್ರೆ ಘಟನೆಯನ್ನ ನೋಡೋ ದೃಷ್ಟಿಕೋನವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸೋದು. ಅಯ್ಯೋ, ಜನ ನನಗೆ ಕಲ್ಲು ಹೊಡೀತಿದ್ದಾರಲ್ಲ ಅಂತ ಮೂಲೆಯಲ್ಲಿ ಕೂತು ಅಳುವ ಬದಲು ನಾನೊಂದು ಹಣ್ಣು ತುಂಬಿರುವ ಮರ, ನನ್ನಲ್ಲಿ ಆ ಟ್ಯಾಲೆಂಟ್ ಇದೆ, ವ್ಯಾಲ್ಯೂ ಇದೆ, ಅದಕ್ಕಾಗೇ ಇದೆಲ್ಲ ಅಂತ ಹೆಮ್ಮೆಯಿಂದ ಯೋಚಿಸೋಕೆ ಶುರು ಮಾಡಿ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಎನ್ನುವುದು. ನಮ್ಮ ಮೆದುಳಿನ ಯೋಚನಾ ಲಹರಿಯನ್ನ 100ಕ್ಕೆ 100 ಪಾಸಿಟಿವ್ ಆಗಿ ರೀವೈರ್ ಮಾಡ್ಕೊಳ್ಳೋದು. ಆ ಕಲ್ಲು ಹೊಡೆಯುವವರು ಯಾರು? ಈ ಕಲ್ಲನ್ನು ಸ್ವೀಕರಿಸುವ ಮರ ಯಾವುದು? ಇವೆರವೆರಡೂ ಕೂಡ ಒಂದೇ ಸಮುದ್ರದ ಬೇರೆ ಬೇರೆ ಅಲೆಗಳು. ಇವೆಲ್ಲ ನೇಚರ್ನ ಭಾಗ ಅನ್ನೋ ಒಂದು ಅರಿವು ಮೂಡಿದಾಗ ನಿಜವನ್ನು ಅರಿತು ನಿಶ್ಚಿಂತನಾಗಿರು ಎಂಬ ಅದ್ಭುತವಾದ ಸ್ಟೇಟ್ ಆಫ್ ಮೈಂಡ್ ನಮ್ಮದೇ ಆಗಿಬಿಡುತ್ತೆ. ಈ ಒಳಗಿನ ಶಾಂತಿಯ ಮುಂದೆ ಹೊರಗಿನ ಪ್ರಪಂಚದ ಸಣ್ಣ ಪುಟ್ಟ ಗದ್ದಲಗಳು ಯಾವ ಲೆಕ್ಕಕ್ಕೂ ಬರಲ್ಲ. ಆದರೆ ಒಂದು ಮಾತು ನೆನಪಿರ್ಲಿ, ಪಾಸಿಟಿವ್ ಆಗಿ ಯೋಚಿಸ್ತೀನಿ ಅಂತ ಸುಖ ಸುಮ್ಮನೆ ನಿಮ್ಮ ತಪ್ಪುಗಳನ್ನ ಜಸ್ಟಿಫೈ ಮಾಡಿಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಪರ್ಸನಾಲಿಟಿಯಲ್ಲಿ ನಿಜವಾಗ್ಲೂ ಏನಾದ್ರೂ ತಪ್ಪುಗಳಿದ್ದರೆ ಇಲ್ಲ ಸಲ್ಲದ ಭ್ರಮೆಯಲ್ಲಿ ಬದುಕುವ ಬದಲು ಆ ತಪ್ಪನ್ನು ಅಷ್ಟೇ ಪ್ರಾಮಾಣಿಕವಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳಿ. ಯಾರಾದ್ರೂ ನಿಮ್ಮನ್ನು ಟೀಕಿಸಿದ್ರೆ, ಬಾಸ್ ಕಿರಚಾಡಿದ್ರೆ, ಯಾವುದೋ ಇಲ್ಲ ಸಲ್ಲದ ಕಮೆಂಟ್ ಬಂದ್ರೆ ವಾಟ್ ಶುಡ್ ಯು ಡೂ? ಮೊದಲು ಲೈಟಾಗಿ ಕಣ್ಣು ಮುಚ್ಚಿ ಒಂದು ಡೀಪ್ ಉಸಿರು ಎಳೆದುಕೊಳ್ಳಿ. ನೀವು ಆಳವಾಗಿ ಉಸಿರು ಎಳೆದ ತಕ್ಷಣ ದೇಹದಲ್ಲಿರುವ ವೇಗಸ್ ನರ್ವ್ ಆಕ್ಟಿವ್ ಆಗಿ ನಿಮ್ಮ ನರಮಂಡಲಕ್ಕೆ ಹೆದರಬೇಡ, ಯು ಆರ್ ಕಂಪ್ಲೀಟ್ಲಿ ಸೇಫ್ ಅನ್ನೋ ಮೆಸೇಜ್ ರವಾನೆ ಮಾಡುತ್ತೆ. ನಿಮ್ಮ ಆತಂಕ ನಿಧಾನವಾಗಿ ಕಡಿಮೆ ಆಗುತ್ತೆ. ಕಣ್ಣುಗಳನ್ನು ಮುಚ್ಚಿ ಕೇವಲ ನಿಮ್ಮ ಉಸಿರಾಟದ ಮೇಲಷ್ಟೇ ಗಮನವಿಟ್ಟರೆ ಆ ಓವರ್ ಥಿಂಕಿಂಗ್ ಮಾಯವಾಗಿ ಒಂದೇ ಕ್ಷಣಕ್ಕೆ ಒಂದು ಬ್ಲಿಸ್ಫುಲ್ ಪ್ರೆಸೆಂಟ್ ಮೂಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಿಮ್ಗೆ ಗೊತ್ತಿರಬೇಕು, ಗುರು ಬಸವಣ್ಣನವರು ಹಾಕಿಕೊಟ್ಟ ಇಷ್ಟಲಿಂಗಗ ಪೂಜೆಯ ವಿಧಾನ ಕೂಡ ಇದೆ ಅಲ್ವಾ? ಪೂರ್ತಿ ಏಕಾಗ್ರತೆಯನ್ನ ಲಿಂಗದ ಮೇಲಿಟ್ಟು ಧ್ಯಾನಸ್ಥರಾಗುವುದು. ಯೋಗದಲ್ಲಿ ಇದನ್ನ ತ್ರಾಟಕ ಧ್ಯಾನ ಅಂತಾರೆ. ನಮ್ಮ ಮೈಂಡ್ ಚಂಚಲವಾಗಿ ಕಂಗಾಲಾದಾಗ ಮರಳಿ ಶಾಂತಿಗೆ ಮರಳಲು ಇರಬಹುದಾದ ದ ಬೆಸ್ಟ್ ಮೋಸ್ಟ್ ಸೈಂಟಿಫಿಕ್ ಟೆಕ್ನಿಕ್ ಇದು. ಸೊ ಮೈಂಡ್ ಹಾಗೂ ಬಾಡಿ ಎರಡೂ ರಿಲ್ಯಾಕ್ಸ್ ಆದ ಮೇಲೆ ಕನ್ನಡಿ ಮುಂದೆ ನಿಂತುಕೊಂಡು ನಗುತ್ತಾ ನಿಮಗೆ ನೀವು ಹೇಳ್ಕೊಳ್ಳಿ, ನಾನು ಹಣ್ಣು ಬಿಟ್ಟ ಮರ, ನನ್ನ ತಾಕತ್ತೇ ಈ ಕಲ್ಲುಗಳಿಗೆ ಕಾರಣ ಅಂತ. ಬದಲಿಗೆ ನೀವು ಆ ಮುಳ್ಳಿನ ಮರಗಳಿಗೆ ಕಲ್ಲು ಹೊಡೆಯೋಕೆ ಮಾತ್ರ ಹೋಗ್ಬೇಡಿ. ಬದಲಾಗಿ
ತಾಯಿಯವರು ಹೇಳಿದಂತೆ ಶರಣರ ಈ ಅದ್ಭುತ ನುಡಿಯನ್ನೇ ಬದುಕಿಗೆ ಸೋಪಾನ ಅಂದರೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಆ ಎಲ್ಲ ಕ್ಷುಲ್ಲಕ ಟೀಕೆಗಳಿಗಿಂತ ಎತ್ತರಕ್ಕೆ ಆಗಸದತ್ತ ಬೆಳೆದು ನಿಲ್ಲಿ. ಇಸ್ಂಟ್ ಇಟ್ ವಂಡರ್ಫುಲ್? ಎಂತಹ ಶ್ರೀಮಂತ ಶರಣ ಪರಂಪರೆ ನಮ್ಮದು. ಈ ಮಾಡರ್ನ್ ಯುಗದ ಒತ್ತಡಗಳನ್ನೆಲ್ಲ ದಾಟಿ ನೆಮ್ಮದಿಯಾಗಿರಲು ಬೇಕಾದ ಅದೆಷ್ಟೋ ಪರಿಹಾರಗಳು ಆ ನಮ್ಮ ಶರಣರ ನುಡಿಗಳಲ್ಲೇ ಅಡಗಿದೆ. ದಿಸ್ ಎಪಿಸೋಡ್ ಇಸ್ ಬ್ರಾಟ್ ಟು ಯು ಬೈ ಬಸವ ಸಮಿತಿ, under the guidance of its president, Dr. Shri Aravind Chatti. We'll catch you in the next episode with yet another mind-blowing topic. ಅಲ್ಲಿಯವರೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಶರಣಾರ್ಥಿಗಳು.